ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಬಂಧುಗಳೇ, ಅದಲ್ಲದೆ ಇದನ್ನ ವರದಿ ಮಾಡ್ಲಿಕ್ಕೆ ಬಂದಿರುವಂತ ಎಲ್ಲ ಪ್ರಿಂಟು, ವಿಜುವಲ್ ಮತ್ತು ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಎಲ್ಲ ಬಂಧುಗಳೇ, ನಾವೆಲ್ಲ ಬಹಳ ಅತೀವ ಕಾತುರದಿಂದ ನಿರೀಕ್ಷೆ ಮಾಡುತ್ತಿದ್ದಂಥ ಮುಖ್ಯವಾಹಿನಿಯ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಈಗ ಆಗಬೇಕಾಗಿತ್ತು. ಅದು ಅದೇ ರೀತಿಯಲ್ಲಿ ಆಗ್ತಾ ಇದೆ. ಆದರೆ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳು ಆಗಿದೆ. ನಾವು ಯಾವ ರೀತಿ ಇದುವರೆಗೂ ನಾವು ಹೇಳ್ಕೊಂಡು ಬಂದಿದ್ವು ಅದೇ ರೀತಿ ಮುಖ್ಯವಾಹಿನಿಗೆ ಬರೋ ಕಾರ್ಯಕ್ರಮ ಅವ್ರು ಬೆಳಗ್ಗೆನೆ ಅಲ್ಲಿಂದ ಹೊರಟು ನಮ್ಮ ಎಲ್ಲ ತಂಡಗಳು, ಶಾಂತಿಗಾಗಿ ನಾಗರಿಕ ವೇದಿಕೆಯ ಕೆಲವು ಪ್ರಮುಖರು, ನಕ್ಸಲ್ ಪುನರ್ವಸತಿ ಮತ್ತು ಶರಣಾಗತಿ ಸಮಿತಿಯ ಸದಸ್ಯರು ಮತ್ತು ನಾಗರಿಕ ಸಮಾಜದ ಸದಸ್ಯರು ಎಲ್ಲರೂ ಕೂಡ ಇದಾಗಿದೆ. ಈ ನಡುವೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊದಲಿಂದಲೂ ಕೂಡ ಈ ತರದ ಸಾಮಾಜಿಕ ಕಾಳಜಿಯ ವಿಷಯದಲ್ಲಿ ನಕ್ಸಲೈಟ್ ಹೋರಾಟಗಾರರು ಮುಖ್ಯವಾಹಿನಿಗೆ ಬರಬೇಕನ್ನೋದ್ರಲ್ಲಿ ಮೊದಲಿಂದ ಉತ್ಸುಕರಾಗಿದ್ರು, ನಮಗೆಲ್ಲ ಗೊತ್ತೇ ಇದೆ. 2 ಸಾವಿರ ಮೊದಲಿಗೆ ಮುಖ್ಯಮಂತ್ರಿ ಆದಾಗ ಇದೇ ವೇದಿಕೆಯಲ್ಲಿ ಗೌರಿ ಲಂಕೇಶ್ ಅವರು, ಎ.ಕೆ. ದೊರೆಸ್ವಾಮಿ ಅವರ ಸಮ್ಮುಖದಲ್ಲಿ ನೂಶಿದರ್ ಅವರು ಮತ್ತು ಸಿರಿಮನೆಯವರು ಕೂಡ ಇಲ್ಲೇ ಇದ್ದಾರೆ. ಇಲ್ಲೇ ಮುಖ್ಯವಾಹಿನಿ ಕೆಲಸ ಈ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು ಈಗಾಗಲೇ ಮುಖ್ಯವಾಹಿನಿಗೆ ಬರಬೇಕಾದಂತ 6 ಜನ ಮತ್ತು ನಾನು ಈಗಾಗಲೇ ಹೇಳ್ದಂಗೆ ಶಾಂತಿಗಾಗಿ ನಾಗರಿಕರ ವೇದಿಕೆ, ನಕ್ಸಲೀಯ ಪುನರ್ವಸತಿ ಮತ್ತು ಶರಣಾಗತಿಯ ಸಮಿತಿ ಸದಸ್ಯರು, ನಾಗರಿಕ ಸಮಾಜದ ಮುಖಂಡರು ಬರಬೇಕಾದಂತದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತೀವವಾದಂತಹ ಆಸಕ್ತಿ ವಹಿಸಿ ಈ ಸರ್ಕಾರದ ಎದುರಿಗೆನೆ ನೀವು ಮುಖ್ಯವಾಹಿನಿಗೆ ಬರಬೇಕು, ನಾನೇ ಖುದ್ದು ನಿಂತು ಈ 6 ಜನ ನಕ್ಸಲೀಯ ಮುಖ್ಯವಾಹಿನಿ ಕಾರ್ಯಕ್ರಮನ ನಾನೇ ನಡೆಸ್ಕೊಡ್ತೀನಿ, ನೀವು ನೇರವಾಗಿ ಬೆಂಗಳೂರಿಗೆ ನನ್ನ ಸಮ್ಮುಖದಲ್ಲೇ ಮುಖ್ಯವಾಹಿನಿ ಬರೋ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲಾ ಮುಖಂಡರುಗಳಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಈ ಮುಖ್ಯವಾಹಿನಿ ಕಾರ್ಯಕ್ರಮವನ್ನ ಚಿಕ್ಕಮಗಳೂರಿನಿಂದ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಸ್ಥಳಾಂತರಿಸಲಾಗಿದೆ. ಇವತ್ತು ಈಗಾಗಲೇ ಮಧ್ಯಾಹ್ನ 2-3 ಗಂಟೆಗೆ ಅವಧಿ ಒಳಗಡೆ ನೇರವಾಗಿ ಆ ತಂಡ ಅಲ್ಲಿಗೆ ಹೋಗುತ್ತೆ. ನಾವು ಎಲ್ಲರೂ ಕೂಡ ಇಲ್ಲಿರುವಂತಹ ಅವರ ಕುಟುಂಬಸ್ಥರಿದ್ದಾರೆ, 6 ಜನರ ಕುಟುಂಬ ವರ್ಗದವರು ಇದ್ದಾರೆ. ಆ ಕುಟುಂಬ ವರ್ಗದವರಿಗೆ ಈ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಅವರಿಗೆ ವಾಹನದ ವ್ಯವಸ್ಥೆಯನ್ನು ಮಾಡಿದ್ದಾರೆ, ನಾವು ಮಾಡಿದ್ದೀವಿ. ಅವರೆಲ್ಲರೂ ಕೂಡ ಬರಬೇಕು ಮತ್ತು ಇಲ್ಲಿರುವಂತಹ ಎಲ್ಲ ಸಮಾಜದ ಗಣ್ಯರು, ವಿವಿಧ ಸಂಘಟನೆಗಳ ಮುಖಂಡರು ಕೂಡ ನಾವು ಈ ಕ್ಷಣವೇ ಬೆಂಗಳೂರಿಗೆ ಆ ಮುಖ್ಯವಾಹಿನಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲ, ಮುಖ್ಯಮಂತ್ರಿಗಳ ಕಾಳಜಿಯ ಕಾರಣಕ್ಕೆ ನನ್ನ ಎದುರುಗಡೆನೆ ಮುಖ್ಯವಾಹಿನಿ ಬರಬೇಕು ಅನ್ನುವಂತ ಅವರ ಅಪಾರವಾದ ಆಸಕ್ತಿಯ ಕಾರಣಕ್ಕೆ, ಸರ್ಕಾರದ ಆಸಕ್ತಿಯ ಕಾರಣಕ್ಕೆ ಯಾರು ತಿರುಚಬೇಡಿ. ಇದೇ ವಿಷಯ ಒಂದು ಅಂದ್ರೆ ಜಿಲ್ಲಾ ಕಮಿಟಿ ಅವಶ್ಯಕತೆ ಏನಿತ್ತು ನೀವು ಬೇಕು ನಾಳೆ ಯಾವುದೇ ವರದಿ ಮಾಡಿದ್ರು ಯಾವುದೇ ಭಿನ್ನಮತವೂ ಇಲ್ಲ, ಯಾವುದೇ ಭಿನ್ನಾಭಿಪ್ರಾಯವೂ ಇಲ್ಲ. ಮುಖ್ಯಮಂತ್ರಿಗಳ ಕಾಳಜಿಯ ಒಂದು ಮನವಿಯ ಕರೆಗೆ ಹೋಗೊಟ್ಟು ನಾವು ಈ ಮುಖ್ಯವಾಹಿನಿ ಕಾರ್ಯಕ್ರಮ ಚಿಕ್ಕಮಗಳೂರಿನ ಬದಲು ಬೆಂಗಳೂರಿಗೆ ಸ್ಥಳಾಂತರ ಮಾಡಿ. ಇಲ್ಲ, ದಿಢೀರಲ್ಲ ಮುಖ್ಯಮಂತ್ರಿಗಳನ್ನು ಕೇಳಬೇಕು, ಸರ್ಕಾರದ ಮುಂದವೇ ಆಗ್ಬೇಕು ಹೊರತು ಬೇರೆ ಜಿಲ್ಲಾಧಿಕಾರಿಗಳ ಮುಖಾಂತರ ಬೇಡ ಅನ್ನೋದು ಅವರ ಕಾಳಜಿ. ಸರ್ಕಾರವೇ ಮುಂದೆ ನಿಂತು ಅವ್ರನ್ನ ನಾವು ಮುಖ್ಯವಾಹಿನಿಗೆ ಬರಮಾಡ್ಕೊಳ್ತೇವೆ ಅನ್ನುವಂತ ಧನ್ಯವಾದಗಳು.